ನೀವು ನಡೀರಂಬುತ್ತ ಅಮ್ಮ ನಮ್ಮನ್ನಪ್ಪಿಕೊಳ್ಳುತ್ತ ಗಗನದೊಳಮ್ಮ ತಾನ ಅದೃಶ್ಯವಾದಳೋ ಬಸವ ಕೇಳೆಂದ. ಎಷ್ಟು ಅದ್ಭುತ ಐತದ. ಹಿಂಗೆ ನೀವು ಗುರುವಿನ ಒಳಗೆ ದೇವ್ರನ್ನ ಕಾಣಬೇಕು, ದೇವ್ರ ಒಳಗೆ ಗುರುವಿನ ಕಾಣಬೇಕು. ಹಿಂಗೆ ಇದ್ದರೆ ನಿಮ್ಮ ಜನ್ಮ ಸಾರ್ಥಕ ಆಕೈತಿ. ಖರ್ಚು ಮಾಡಿಕೊಂಡು ಪೆಟ್ರೋಲು ಡೀಸೆಲು ಖರ್ಚು ಮಾಡ್ಕೊಂಡು ಕೆಲಸ ಬಿಟ್ಟು ಬಂದದಕ್ಕೂ ಸಾರ್ಥಕ ಆಕೈತಿ. ಮತ್ತು ಅದನ್ನು ಬಿಟ್ಟು ಏನಾರೇ ನಾವು ಹುಚ್ಚರಂಗೆ ಮಾಡಿರೋದ್ರೆ ವ್ಯರ್ಥ ಆಕೈತಿ. ಒಂದು ವೇಳೆ ನೀವು ಹುಚ್ಚರಂಗೆ ಮಾಡಲಿಲ್ಲ, ಈ ಗುರು ಪುಣ್ಯಕ್ಕೆ ಬಂದಿರಿ, ಗುರುಪದೇಶವನ್ನು ಕೇಳ್ಕೊಂಡಿರಿ, ಗುರು ಮಾರ್ಗದೊಳಗೆ ಗುರುವಿನ ಸನ್ಮಾರ್ಗದೊಳಗೆ ನೀವು ಹೋದ್ರಿ ಅಂದ್ರೆ, ಆ ಸಂಸ್ಕಾರ ಕಲ್ಕೊಂಡ್ರಿ ಅಂದ್ರೆ, ಅದೇ 18ನೇ ಅಧ್ಯಾಯದೊಳಗೆ 20ನೇ ಶ್ಲೋಕ ಹೇಳ್ತದೆ. ಭಾಳ ಚಂದ ಅಳಾಕತ್ತಿದ್ರು ನಮ್ಮ ಶಾಸ್ತ್ರಿ. ಇವ್ರು ಯಾರು? ಟವಲಾಜ್ ಅವ್ರಪ್ಪ. ಕಣ್ಣಾಗ ನೀರು ಬಂದಿದ್ದು. ಯಾವ ಕಣ್ಣಾಗ ನೀರು ಬಂದಿದ್ದು ನೋಡ್ರೇನೆ? ಯಾಮಲ್ಪ ನಾವೇನು ನೋಡಕ್ಕೆ ಹೋಗೋಣ? ಗಂಡು ಮಕ್ಳು ಮೋತಿ ಅಲ್ಲ, ಭಾವ ನೋಡ್ಬೇಕ, ಭಾವ. ಅಳಾಕತ್ತಿದ್ದವ ಇನ್ನಟ ನಾನು ಅಳಿಸ್ತಿದ್ದೆ. ದೇವಿ ಎಂಥ ಕರುಣಾಮಯ ಅಂದ್ರೆ, ದೇವಿ ಕಾದಿ ಹೇಳ ಅವನ ತನ್ನಯ ದೇವರೆಂದೇ ನೋಡೋಳು. ನನ್ನ ದೇವ್ರ ಅಯ್ಯಪ್ಪ ಅದ ಅಂತಾಳಂತಕ್ಕೆ. ಯಾವಾಗ ಹಿಂಗೆ ಗುರು ಪೂರ್ಣಿಮೆ ಒಳಗೆ ಬಂದು ಸತ್ಕಾರದೊಳಗೆ ಭಾಗಿಯಾಗಿ ಪುಣ್ಯ ಕಾರ್ಯಗಳನ್ನು ಮಾಡೋದನ್ನು ನೋಡಿ ಅಂತಾಳಕ್ಕೆ. ಮತ್ತು ಈಗ ನೀವೇನು ಕೆಟ್ಟ ಕೆಲಸ ಮಾಡಿದಾಗ ಮಕ್ಕಳಿಗೆ ನಮ್ಮ ದೇವ್ರು ಅಂತೀರೇನೆ? ಚಲೋ ಕೆಲಸ ಮಾಡಿದಾಗ ನನ್ನ ದೇವರಪ್ಪ ಇದು ನನ್ನ ಬಂಗಾರ ಅಂತೀರಿಲ್ಲ? ದೇವಿ ಕಾದಿ ಹೇಳ ಅವನ ತನ್ನಯ ದೇವರೆಂದೇ ನೋಡುವಳು ಮಹಾದೇವಿ, ಹಾಡಿ ಹೊಗಳುವಳು ನನ್ನಪ್ಪ ಎಂತೆಂದು. ಜೀವವಿಟ್ಟಿಯ ನಿಮ್ಮ ಮೇಲೆ ಸಾವಳವನಿಗೆ ಮೇಲೆ ಬಿದ್ದು ಓವಿ ಎಣ್ಣೆಯ ಚಿಂತಾಮಣಿ ನನ್ನ ಬಂಗಾರ ಎಂದೆಂಬಳೈ ಅಗಜೆ. ಎಷ್ಟು ಅದ್ಭುತ ಐತೆ ನೋಡ್ರಿ. ಮತ್ತು ನಿಮ್ಮ ಜೀವನದೊಳಗೆ ಸಂಸಾರದೊಳಗೆ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದು ಅಂದ್ರೆ, ತ್ರಾಸ ಆತಂದ್ರೆ, ನೀವು ಒಮ್ಮೆ ಏನು ಪುಣ್ಯ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಿ, ರೊಕ್ಕ ಒಮ್ಮೆ ಗಳಿಸಿ ಇಟ್ಕೊಂಡಿರ್ತಿರಲ್ಲ, ಯಾವಾಗಾರ ಬೇಕಾದಾಗ ಉಪಯೋಗ ಮಾಡ್ಕೊತಿರಿಲ್ಲ, ಹಂಗೆ ಪುಣ್ಯ ಸ್ಟಾಕ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ದೇವಿ ಕರುಣೆ ನಿಮಗೆ ಆತಂದ್ರೆ ನೀವು ಯಾವಾಗ ಬೇಕಾದಾಗ ಕರೆದಾಗ ಓಡಿ ಬರ್ತಾಳಂತ. ಹೆಂಗೆ ಕರೆದಾಗ ಓಡಿ ಬರ್ತಾಳಂದ್ರೆ, ನಾ ಗ್ರಂಥ ಸುಳ್ಳು ಮಾಡೋಕ್ಕಾಗಿಲ್ಲ ಅವು. ಮತ್ತು ಅದೇ 18ನೇ ಅಧ್ಯಾಯದ 10ನೇ ಶ್ಲೋಕ ಹೇಳ್ತತೆ, ಕರವ ಬಿಟ್ಟಡವಿಯಲ್ಲಿ ನೆನೆಸಿದ ಹಿರಿದೆಳೆಯ ಗಂಧದಲ್ಲಿ ತಾ ಬರುವಳು ಓಡುತ್ತ ಭಕ್ತನಡಿಗೆಯು ಮೈ ತಡವರಿಸುತ್ತವನ ಕರುಳ ನೇವರಿ ಸೆಡೈ ಬೇಡುವೆ ವರವನೆಂದೊಲಿದೀಯುವ ದಯಾ ಶರದಿಯನ್ನು ಭಜಿಸವ ಅವನೇ ಪುಣ್ಯಾತ್ಮ ಕೇಳೆಂದ. ನೀವು ಪುಣ್ಯವಂತರದಿರಿ, ಹಿಂದಿನ ಜನದ ಪುಣ್ಯ ಐತೆ ಅಂತೇಳಿ ಇಲ್ಲಿ ಬಂದಿರಿ. ಇಲ್ಲಿಕ್ಕೆ ಸಡು ಆಗಂಗಿಲ್ಲ, ನಿಮಗೆ ಸಡು ಆಗಂಗಿಲ್ಲ. ಏನಾದರೂ ಒಂದು ಅದು ಭಾಳ ವಿಚಿತ್ರ ಐತಿ. ಟೈಮ್ ಸಿಗಂಗಿಲ್ಲ ನಿಮ್ಗೆ. ಮನಸ್ಸ ವಿಧಿ ನಿಮ್ಮ ಬುದ್ಧಿನ ತಪ್ಪಿಸ್ತತಿ. ಹಿಂದೆ ಮಾಡಿದ ಪಾಪ ಇತ್ತಂದ್ರೆ ಆ ಬುದ್ಧಿಯನ್ನು ನಮ್ಮ ವಿಧಿ ತಪ್ಸೋಕ್ಕಾಗೋದಿಲ್ಲ. ಅಲ್ಲ, ವಿಧಿ ನಕ್ಕಿ ಬುದ್ಧಿ ತಪ್ಪಿಸ್ತತಿ. ಕರನ ಬಿಟ್ಟು ಆಕಳು ಮೇಯಕ್ಕೆ ಹೋಗಿರ್ತತಿ. ಕರ ಇಲ್ಲಿ ಏನರ ನಿಮ್ಮ ಸಂಸಾರದ ಜೀವನದಾಗ ಏನರ ಯಾವ ತ್ರಾಸ ಆತಂತ ದೇವಿ ಯಾವ ಅಂದ್ರೆ ಹಂಗೆ ಕರ ಅಂಬಾ ಅಂತ ಒದರಿತಂದ್ರೆ ಅಲ್ಲಿ ಆಕಳಿಗೆ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ, ಕಳು ನೋಡಿರ್ತೈತಂತ. ಅದರ ಜೀವ ನೆನೆಸ್ತೈತಂತ. ಆ ಸಂಗಾತಿಗಳನ್ನೆಲ್ಲ ಬಿಟ್ಟು, ತಿನ್ನೋದನ್ನು ಮೇಯೋದನ್ನು ಬಿಟ್ಟು ಓಡಿ ಬರ್ತೈತಂತ ಕರಿನ ನೆರಪಾಗಿ ಬಂದ. ಅದ್ರ ಸುತ್ತ ಏನಾರ ಕಷ್ಟ ಕಾರ್ಪಣ್ಯಗಳು ಏನರ ಪಶು ಪಕ್ಷಿ ಪ್ರಾಣಿಗಳಿಗೆ ನೋಡಿ ಹೆದರಿತ ಅವನು ಓಡಿಸ್ತೈತಂತ. ಹಾದ ತೆರಿ ಬಿಡ್ತೈತಂತ. ತೆರಿ ಬಿಟ್ಟ ಮಸ್ತ್ ಹಾಲು ಕೊಡ್ತೈತಂತ. ಅದ್ರ ಬಾಯಿಗೆ ಬುರುಗು ಬರುವಂಗೆ ಹಾಲು ಕುಡಿತೈತೆ. ಅದು ಸಮೃದ್ಧಿ. ಮತ್ತು ಅಷ್ಟಕ್ಕೆ ಬಿಡೋದಿಲ್ಲ, ಮತ್ತು ಬೆನ್ನು ನೆಕ್ಕಿ ಸಮಾಧಾನ ಮಾಡ್ತೈತಂತ ಅದು ಆಕಳು. ಹಂಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೊಡೆದು ಓಡಿಸಿ, ನಿಮ್ಮ ಬೆನ್ನು ಕೈಯಾಡಿಸಿ, ಕಷ್ಟ ಆತ ತ್ರಾಸ ಆತ ಇಲ್ಲ ಅಂತ ನಿಮ್ಮನ್ನು ದೇವಿ ಕಾಪಾಡೋ ರೀತಿ ಹೇಳ್ಯಾರಲ್ಲಿ. ಅದಕ್ಕೆ ಇದನ್ನು ತಿಳಿಸ್ಕೊಡೋ ಗುರು ಅದೇ 18ನೇ ಅಧ್ಯಾಯದ 17ನೇ ಶ್ಲೋಕ ಹೇಳ್ತತೆ. ಇವ ದೇವರಂತ. 17ನೇ ಶ್ಲೋಕ, ಕವನೆ ತಾನಾದ ಮೂರ್ತಿಯು, ಗುರುನ ಮೂರ್ತಿ, ಗುಡಿಯಾಗಿನ ಮೂರ್ತಿ. ಕವಸಿ ನಗುತ್ತಿರಲು ಯೋಗಿಯು
ಶಿವ ಆಗಿ ಸಾಕ್ಷಾತ್ ಪರಬ್ರಹ್ಮ ಆಗಿ ತಾನಿರಲು ಅವನು ನರನೆಂದೆಂಬುದಂತೈ. ನರ ಅಂದ್ರೆ ಮನುಷ್ಯ, ಅವ ಮನುಷ್ಯ ಅಂತ ಹೆಂಗಂತೀರಿ? ಅವನೇ ದೇವಿಯೋ, ಅವ ದೇವಿ, ಅವನೇ ದೇವಿಯು, ಸುಳ್ಳಲ್ಲ ಮತ್ತೆ ಅವನೇ ದೇವಿಯು ಸತ್ಯವಿರುತ್ತೀರಿ. ಅವನ ತಡ